ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಡ್ರೋನ್ ಪ್ರತಾಪ್ ಆಡಿದ ಒಂದೇ ಮಾತಿಗೆ ಸುಸ್ತಾದ ವಿನಯ್. ನಮ್ರತಾಗಿ ನಗುವುದು ಅಳುವುದು ಗೊತ್ತಾಗ್ತಿಲ್ಲ, ಬೇರೆಯವರನ್ನ ತುಳಿದು ಬೆಳೆಯುವುದು ಹೇಗೆ ಎಂಬ ಪುಸ್ತಕವನ್ನು ವಿನಯ್ ಬರೆದರೆ ಚಂದ ಅಂತ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಜೊತೆಯಲ್ಲಿದ್ದವರನ್ನು ತಪ್ಪುಗಳನ್ನು ವಿನಯ್ ಹೇಳಲಿಲ್ಲವಂತೆ. ವಿನಯ್ ಜೊತೆಗಿದ್ದವರೆಲ್ಲ ಔಟ್ ಆಗಿದ್ದಾರೆ ಅಂತ ಕಿಚ್ಚ ಸುದೀಪ್ ಮುಂದೆ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ. ವಿನಯ್ ಕಡೆಗೆ ನೇರ ಬಾಣ ಬಿಟ್ಟ ಡ್ರೋನ್ ಪ್ರತಾಪ್. ಬೇರೆಯವರನ್ನ ತುಳಿದು ಬೆಳೆಯುತ್ತಿದ್ದೀರಾ ವಿನಯ್? ಡ್ರೋನ್ ಪ್ರತಾಪ್ ಮಾತನ್ನು ಕೇಳಿ ವಿನಯ್ ಮತ್ತು ನಮ್ರತಾ ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಕೊಂಚ ಸೈಲೆಂಟ್ ಇರಬಹುದು, ಆದರೆ ಡ್ರೋನ್ ಪ್ರತಾಪ್ ಒಮ್ಮೊಮ್ಮೆ ಆಡುವ ಮಾತುಗಳು ಕತ್ತಿಗಿಂತ ಹರಿತವಾಗಿರುತ್ತದೆ. ಇಂದಿನ ವಾರದ ಕತೆ ಕಿಚ್ಚನ್ ಜೊತೆ ಸಂಚಿಕೆಯಲ್ಲಿ ವಿನಯ್ ಕಡೆಗೆ ತಮ್ಮ ಮಾತಿನ ಬಾಣವನ್ನು ಬಿಟ್ಟರು. ಡ್ರೋನ್ ಪ್ರತಾಪ್ ಯಾರು ಯಾವ ಪುಸ್ತಕ ಬರೆದರೆ ಸೂಕ್ತ ಎಂಬ ಚಟುವಟಿಕೆಯನ್ನು ಕಿಚ್ಚ ಸುದೀಪ್ ನೀಡಿದರು. ಈ ವೇಳೆ ಬೇರೆಯವರನ್ನು ತೊಳೆದು ಬೆಳೆಯುವುದು ಏಕೆ ಎಂಬ ಹೆಸರಿನ ಪುಸ್ತಕವನ್ನು ವಿನಯ್ ಬರೆದರೆ ಚಂದ ಎಂದು ಡ್ರೋನ್ ಪ್ರತಾಪ್ ಅವರು ಹೇಳಿದರು. ಅದಕ್ಕೆ ಡ್ರೋನ್ ಪ್ರತಾಪ್ ಅವರು ಕೊಟ್ಟ ಕಾರಣವೇನು ಗೊತ್ತಾ? ಯಾರ್ಯಾರು ವಿನಯ್ ಜೊತೆಯಲ್ಲಿ ಇದ್ದರೋ ಅವರೆಲ್ಲ ಮನೆಗೆ ಹೋದರು. ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ವಿನಯ್ ಅವರ ಬೆಡ್ಗೆ ಸೇರುತ್ತಿದೆ. ಜೊತೆಯಲ್ಲಿದ್ದವರ ಸರಿ ತಪ್ಪುಗಳನ್ನು ವಿನಯ್ ಹೇಳಲಿಲ್ಲ ಎಂದು ಡ್ರೋನ್ ಪ್ರತಾಪ್ ಅವರು ಬೆಟ್ಟು ಮಾಡಿ ತೋರಿಸಿದ್ದಾರೆ. ಡ್ರೋನ್ ಪ್ರತಾಪ್ ಅವರ ಈ ಮಾತನ್ನು ಕೇಳಿ ವಿನಯ್ ಸುಸ್ತಾದರು. ಪಾಪರೆಡ್ಡಿ ಪಾಳ್ಯ ಗ್ಯಾಂಗ್ ಮೆಂಬರ್ ನಮ್ರತಾಗೆ ಡ್ರೋನ್ ಪ್ರತಾಪ್ ಮಾತನ್ನು ಕೇಳಿ ನಗುವುದು ಅಳುವುದು ಗೊತ್ತಾಗ್ತಿಲ್ಲ ಎಂದು ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಯಾವುದರ ಬಗ್ಗೆ ಪುಸ್ತಕ ಬರೆಯಬೇಕು ಎಂದು ಎಲ್ಲರಿಗೂ ಕಿಚ್ಚ ಸುದೀಪ್ ಅವರು ಪ್ರಶ್ನಿಸಿದರು. ಆಗ ಯಾರಿಗೆ ಯಾವ ಯಾವ ಪುಸ್ತಕವನ್ನು ಬರೆಯಬೇಕು ಎಂದಿದ್ದರು. ಡಾಮಿನೇಟ್ ಮಾಡೋದು ಹೇಗೆ ಪುಸ್ತಕವನ್ನು ತನಿಷಾಗೆ ಮೈಕಲ್ ನೀಡಿದರು. ಅದಕ್ಕೆ ಕಾರಣ ತನಿಷಾಗೆ ಡಾಮಿನೇಟ್ ಮಾಡೋದರಲ್ಲಿ ಅನುಭವ ಇದೆ ಎಂದರು ಮೈಕಲ್. ಮುಖವಾಡ ಹಾಕಿಕೊಂಡು ಮುಗುಳು ನಗುವುದು ಹೇಗೆ ಎಂಬ ಪುಸ್ತಕವನ್ನು ತುಕಾಲಿ ಸಂತುಗೆ ನಮ್ರತಾ ನೀಡಿದರು. ಯಾಕಂದ್ರೆ ನಾನು ಹಾರ್ಟ್ ನಲ್ಲಿ ಪ್ಯೂರ್ ಇಲ್ಲ ಅಂದುಕೊಂಡು ತುಕಾಲಿ ಸಂತು ನನ್ನ ಬಳಿ ನಗಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಇದ್ದರು. ನನ್ನ ಮೇಲೆ ಪ್ರಾಬ್ಲಮ್ ಇದ್ದರು, ಇಷ್ಟು ದಿನ ಮುಖವಾಡ ಹಾಕಿಕೊಂಡಿದ್ದರು ಅಂತ ತುಕಾಲಿ ಸಂತು ಬಗ್ಗೆ ನಮ್ರತಾ ಅವರು ಹೇಳಿದ್ದಾರೆ. ಯಶಸ್ವಿ ಆಕಾಶವಾದಿ ಆಗುವುದು ಹೇಗೆ ಪುಸ್ತಕವನ್ನು ಸಂಗೀತಾಗೆ ಕಾರ್ತಿಕ್ ಕೊಟ್ಟರು. ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆಯೋ ಬೇಡ ಇದ್ದರೂ ಅವಕಾಶ ತಗೊಂಡು ಸಂಗೀತ ಮಾತಾಡೋಕೆ ಬರ್ತಾರೆ. ಸುಮಾರು ಕಡೆ ಅವಶ್ಯಕತೆ ಇರಲ್ಲ, ಆದರೂ ಸಂಗೀತ ಮಾತನಾಡ್ತಾರೆ ಎಂದರು ಕಾರ್ತಿಕ್. ಸಿಂಪತಿ ಭರಿಸೋದು ಹೇಗೆ ಪುಸ್ತಕವನ್ನು ಡ್ರೋನ್ ಪ್ರತಾಪ್ ವರ್ತೂರು ಸಂತೋಷ್ಗೆ ಕೊಟ್ಟರು. ಸಿಂಪತಿ ಕ್ರಿಯೇಟ್ ಮಾಡೋದರಲ್ಲಿ ಪ್ರತಾಪ್ ಜಾಸ್ತಿ ಎಂದರು ವರ್ತೂರು ಸಂತೋಷ್. ಮತ್ತು ಅಹಂಕಾರದಿಂದ ಮರೆಯೋದು ಹೇಗೆ ಎಂಬ ಪುಸ್ತಕವನ್ನು ಕಾರ್ತಿಕ್ಗೆ ಸಂಗೀತಾಗೆ ಕೊಟ್ಟರು. ಸಿಕ್ಕಾಪಟ್ಟೆ ಅಹಂಕಾರದಿಂದ ಕಾರ್ತಿಕ್ ಮಾತನಾಡ್ತಾರೆ. ಕ್ಷಮೆ ಕೇಳಿಸಿದ ಅಂತ ಕೀಳಾಗಿ ಅಹಂಕಾರದಿಂದ ಕಾರ್ತಿಕ್ ಕೇಳಿದ್ದರು ಎಂದರು ಸಂಗೀತ. ವಿವೇಚನೆ ಇಲ್ಲದೆ ಮಾತನಾಡೋದು ಹೇಗೆ ಪುಸ್ತಕವನ್ನು ವರ್ತೂರು ಸಂತೋಷ್ಗೆ ಡ್ರೋನ್ ಪ್ರತಾಪ್ ಅವರು ಕೊಟ್ಟರು. ಯಾವ ವಿಷಯದಲ್ಲಿ ಏನು ಮಾತನಾಡ್ತೆ ಎಂಬ ಪರಿಪೂರ್ಣತೆ ಇಲ್ಲ, ಏನೋ ಒಂದು ಕಡೆ ಅಂತ ಅದಕ್ಕೆ ವರ್ತೂರು ಸಂತೋಷ್ ಅವರು ಏನಾದರೂ ಒಂದು ಕಾರಣ ಕೊಡ್ತಾರೆ ಎಂದರು ಡ್ರೋನ್ ಪ್ರತಾಪ್. ಸ್ವಾರ್ಥಿಯಾಗಿ ಆಡೋದು ಹೇಗೆ ಪುಸ್ತಕವನ್ನು ವಿನಯ್ಗೆ ತನಿಷಾ ಕೊಟ್ಟರು. ಕಾಲು ಕೆರೆದು ಜಗಳ ಆಡೋದು ಹೇಗೆ ಪುಸ್ತಕವನ್ನು ತನಿಷಾಗೆ ವಿನಯ್ ನೀಡಿದರು. ಸುಳ್ಳಿನ ಅರಮನೆ ಕಟ್ಟೋದು ಹೇಗೆ ಪುಸ್ತಕವನ್ನು ಡ್ರೋನ್ ಪ್ರತಾಪ್ಗೆ ತುಕಾಲಿ ಸಂತು ಕೊಟ್ಟರು. ಯಾವುದೇ ಸತ್ಯ ಹೇಳಲ್ಲ, ಸುಳ್ಳನ್ನು ಹೇಳಿ ಸತ್ಯತರವಾದ ಮಾಡ್ತಾರೆ. ಪ್ರತಾಪ್ ಹೇಳುವ ವಿಚಾರಗಳಲ್ಲಿ ಕ್ಲಾರಿಟಿ ಇರಲ್ಲ, ಅದೆಲ್ಲ ಸುಳ್ಳು ಎಂದು ತುಕಾಲಿ ಸಂತು ಅವರು ಹೇಳಿದ್ದಾರೆ. ಕುತಂತ್ರಿ ಆಗೋದು ಹೇಗೆ ಪುಸ್ತಕವನ್ನು ತುಕಾಲಿ ಸಂತುಗೆ ವರ್ತೂರು ಸಂತೋಷ್ ಅವರು ನೀಡಿದರು. ತುಕಾಲಿ ಸಂತು ಯಾರ ಬಗ್ಗೆಯೂ ಮಾತನಾಡದೆ ಇದ್ದದ್ದೇ ಇಲ್ಲ, ನನ್ನ ಬಗ್ಗೆಯೂ ಬಿಟ್ಟಿಲ್ಲ, ನನ್ನ ಹಿಂದೆಯೂ ಮಾತನಾಡಿದ್ದಾರೆ, ಅದು ಮೊನ್ನೆ ಗೊತ್ತಾಯಿತು. ಕುತಂತ್ರಿ ಅಂದ್ರೆ ಬೇರೆಯವರ ಬಗ್ಗೆ ಮಾತನಾಡೋದು ಮಾಡ್ತಾರೆ, ಅದಕ್ಕೆ ಈ ಪುಸ್ತಕ ಎಂದರು ವರ್ತೂರು ಸಂತೋಷ್. ಗುಂಪುಗಾರಿಕೆ ಮಾಡುವುದು ಹೇಗೆ ಪುಸ್ತಕವನ್ನು ವಿನಯ್ಗೆ ಕಾರ್ತಿಕ್ ನೀಡಿದರು. ಮೊದಲನೇ ವಾರದಿಂದಲೂ ವಿನಯ್ ಗುಂಪುಗಾರಿಕೆ ಮಾಡಿದ್ದಾನೆ, ಈಗ ಒಬ್ಬನೇ ಇದ್ದಾನೆ, ಗುಂಪುಗಾರಿಕೆ ಮಾಡೋಕೆ ಯಾರೂ ಇಲ್ಲ ಎಂದರು ಕಾರ್ತಿಕ್. ಬೆನ್ನಿಗೆ ಚೂರಿ ಹಾಕೋದು ಹೇಗೆ ಎಂಬ ಪುಸ್ತಕವನ್ನು ಕಾರ್ತಿಕ್ಗೆ ವಿನಯ್ ಕೊಟ್ಟರು. ಬೇರೆಯವರನ್ನು ತುಳಿಯೋದು ಬೆಳೆಯೋದು ಹೇಗೆ ಪುಸ್ತಕವನ್ನು ವಿನಯ್ಗೆ ಡ್ರೋನ್ ಪ್ರತಾಪ್ ಅವರು ನೀಡಿದರು. ಇಲ್ಲಿವರೆಗೆ ಯಾರ್ಯಾರು ವಿನಯ್ ಜೊತೆಯಲ್ಲಿ ಇದ್ದಾರೋ ಎಲ್ಲ ಫ್ರೆಂಡ್ಸ್ ಹಾಗೆ ಅಂದುಕೊಂಡು ಅವರೆಲ್ಲ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಎಂಬ ಅಭಿಪ್ರಾಯವನ್ನು ವಿನಯ್ ಅವರು ಕೊಟ್ಟಿಲ್ಲ. ಇಂತಹ ಕಡೆ ತಪ್ಪು ಮಾಡ್ತಿದ್ದಾರೆ ಅಂತ ವಿನಯೇ ಹೇಳೇ ಇಲ್ಲ ಎಂದುಕೊಂಡೆ ಜೊತೆಯಲ್ಲಿ ಇದ್ದವರೆಲ್ಲ ಮನೆಗೆ ಹೋದರು. ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ಎಲ್ಲ ಇವರ ಬೆಡ್ಗೆ ಸೇರಿಕೊಳ್ಳು ಎಂದರು ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಮಾತನ್ನು ಕೇಳಿ ವಿನಯ್ ಶಾಕ್ ಆದರು. ನಮ್ರತಾಗೆ ನಗುವುದು ಅಳುವುದು ಗೊತ್ತಾಗುತ್ತಿಲ್ಲ. ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.